ಸ್ವಲ್ಪ ಒಂದೆರಡು ಅವರ ಜೀವನದ ಘಟನೆಗಳನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ಅಸ್ಪೃಶ್ಯತೆಯಿಂದ ಅಂದ್ರೆ ಜಾತಿ ಭೇದ ಭಾವ ಅಂದ್ರೆ ಮೊದಲು ರಾಜ ಆಳ್ತಿದ್ದಲ್ಲ ನಮ್ಮ ರಾಜ್ಯವನ್ನ ಭಾರತ ದೇಶ ಮೊದಲು ರಾಜಕಾಲದಿಂದ ಅದರಿಂದ ರಾಜರಿಂದ ಜಾತಿ ಭೇದ ಭಾವನೆ ನಡೀತಿತ್ತು. ಅಂದ್ರೆ ಅಸ್ಪೃಶ್ಯತರಿಗೆ ಕಾಲೇಜಿನ ಸ್ಕೂಲ್ನಲ್ಲಿ ಯಾವುದೇ ರೀತಿಯಂತಹ ಅವರಿಗೆ ಪ್ರವೇಶ ಇದ್ದಿರಲಿಲ್ಲ. ಆ ಕಾರಣಕ್ಕಾಗಿ ಬಿ.ಆರ್. ಅಂಬೇಡ್ಕರ್ ಅವರು ಪ್ರತಿದಿನ ಸ್ಕೂಲಿಗೆ ಒಂದಿನೂ ತಪ್ಪದೆ ಪ್ರತಿದಿನ ಬಂದು ಪ್ರತಿದಿನ ಕಾಲೇಜ್ ಸ್ಕೂಲಿನ ಹೊರಗಡೆ ಗ್ರೌಂಡ್ ಅಲ್ಲಿ ಇರುವಂತಹ ಪ್ರತಿ ಕಸವನ್ನು ಆರಿಸಿ ಡಸ್ಟ್ಬಿನ್ ಹಾಕಿ ಅವರು ಡಸ್ಟ್ಬಿನ್ ಎಲ್ಲಿರ್ತಾರೋ ಅಲ್ಲಿ ಕುಂತಿದ್ರು. ಅಲ್ಲಿ ಕುಂತ ಅವ್ರು ದಿನ ಹೋಮ್ವರ್ಕ್ ಕೊಟ್ಟಿದ್ರೆ ನಾವು ಯಾವ್ದಾರ ಒಂದು ದಿನ ಟೀಚರ್ ಹೋಮ್ವರ್ಕ್ ಕೊಟ್ಟಿದ್ದಾರೆ ಚೆಕ್ ಮಾಡಿದ್ರೆ ಹೋಮ್ವರ್ಕ್ ಮಾಡಿಲ್ಲ ಟೀಚರ್ ಚೆಕ್ ಮಾಡಿದ್ರೆ ನಾನು ಹೋಮ್ವರ್ಕ್ ಮಾಡ್ತೇವೆ ಅಂತ ಹೇಳಿ ಇನ್ಫಾರ್ಮ್ ಮಾಡ್ತೇವೆ. ಬಟ್ ಅಂಬೇಡ್ಕರ್ ಅವರು ಅಂತವರೆಲ್ಲ ಪ್ರತಿದಿನ ಹೋಮ್ವರ್ಕ್ ಮಾಡಿದ್ರೆ ಅವ್ರು ಹೋಮ್ವರ್ಕ್ ಮಾಡಿದ್ರು ಇತ್ತು. ಆದ್ರೆ ಆ ಹೋಮ್ವರ್ಕ್ ಚೆಕ್ ಮಾಡುವಂತ ಟೀಚರ್ ಯಾವ ಟೀಚರ್ ಆ ಹೋಮ್ವರ್ಕ್ ಚೆಕ್ ಮಾಡಿರ್ತಿಲ್ಲ. ಆ ಒಂದು ಕಾಲಕ್ಕೆ ಮಹಾಮನ್ ಟೀಚರ್ ಅಂತ ಅಂಬೇಡ್ಕರ್ ಅನ್ನೋ ಒಬ್ರು ಸರ್ ಬರ್ತಾರೆ ಆ ಸ್ಕೂಲಿಗೆ ಅಂಬೇಡ್ಕರ್ ಅನ್ನೋ ಸರ್ ಬಂದಾಗ ಅವ್ರನ್ನ ಕೇಳ್ತಾರೆ ಯಾಕೆ ಕುಂತಿಪ್ಪ ಅಂತ ಹೇಳಿ. ಇಲ್ಲ ರೀ ನಾನು ಹಿಂಗ ಅಂತ ಹೇಳಿದಾಗ ಅವ ಇಲ್ಲ ಬೆಂಚ್ ಬರ್ಬೇಕು ಇಲ್ಲೇ ಕುಂದಿರ್ಬೇಕು ನೀವು ಒಳಗೆ ಕುಂದಿರ್ಬೇಕು ಬೆಂಚ್ ಬಾಲ್ ಕುಂದಿರ್ಬೇಕು ಅಂತ ಹೇಳಿದಾಗ ಅವಾಗ ಅಂಬೇಡ್ಕರ್ ಹೇಳ್ತಾರೆ ಇಲ್ಲ ಎಲ್ಲಾ ಫ್ರೆಂಡ್ಸ್ ಹೇಳ್ತಾರೆ ಎಲ್ಲಾ ಗ್ರೂಪ್ಸ್ ಹೇಳ್ತಾರೆ ಇಲ್ಲ ರೀ ಅವ್ರು ಕರ್ಕೊಂಡಿಲ್ಲ ನಾವು ಎಲ್ಲಾ ಸರ್ಸು ಮಾಸ್ಟರ್ ಅಲ್ಲೇ ಹೊರಗೆ ನಾವು ಕರ್ಕೊಂಡಿಲ್ಲ ಅಂತ ಹೇಳ್ತಾರೆ. ಅವಾಗ ಹೇಳಿದಾಗ ಇಲ್ಲ ಇವ್ರು ಸ್ಟೂಡೆಂಟ್ ಎಲ್ಲ ಜಾತಿ ಭೇದ ಭಾವ ಮಾಡಬಾರ್ದು ಅಂತ ಹೇಳಿ ಅವಾಗ ನೀವೇನು ಹೊರಗೆ ಮಾಡಿಬಾರ್ದು ತಗೊಂಬ ಅಂತ ಹೇಳಿದ್ರೆ ಇಷ್ಟೇ ಕುತ್ಕೊಂಡ್ಬರ್ತಾನೆ ಅಂಬೇಡ್ಕರ್ ಅವ್ರಿಗೆ ಏನು ಆಶ್ಚರ್ಯ ಇಷ್ಟು ಹೋಮ್ವರ್ಕ್ ಹೆಂಗ್ ಮಾಡಿದೀನಿ ಇಲ್ಲ ಸರ್ ನಾ ಮಾಡ್ತೀನಿ ನನಗೆ ಯಾರು ಕಷ್ಟ ಮಾಡ್ತಿಲ್ಲ ಅಂತ ಹೇಳ್ತಾರೆ. ಅವಾಗ ಅವನ ಒಂದು ವಿದ್ಯಾಭ್ಯಾಸ ಅವನಲ್ಲಿರುವಂತ ಅಭಿಮಾನ ಸ್ವಾಭಿಮಾನ ಅವನಲ್ಲಿರುವಂತ ಒಂದು ದೇಶದ ಅಭಿಮಾನದ ಬಗ್ಗೆ ಅಂಬೇಡ್ಕರ್ ಅವರು ನೋಡಿ ಅವರ ಅಡ್ರೆಸ್ನ ಅಂಬೇಡ್ಕರ್ ಅವರಿಗೆ ಕೊಡ್ತಾರೆ. ಅಂದ್ರೆ ಅಂಬೇಡ್ಕರ್ ಅವರು ತಮ್ಮ ಅಡ್ರೆಸ್ ಯಾಕೆ ಅವ್ರಿಗೆ ಕೊಡ್ತಾರೆ